ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನೆಂದರೆ ಟಾಪ್ 10 ಬೆಸ್ಟ್ ಯೂಟ್ಯೂಬರ್ಸ್ ಬಗ್ಗೆ ಹೇಳ್ತೀನಿ ಗೈಸ್. ಅದು ನಿಮಗೆ ಲಾಗಿಗೆ ಐಡಿಯಾ ಸಿಕ್ದಂಗೆ ಹೋಗುತ್ತೆ ಏನೇನು ಮಾಡ್ತಾರೆ ಅಂತ. ಫೇಮಸ್ ಆಗಿರೋರ ಬಗ್ಗೆನೇ ಹೇಳೋದು. ಫಸ್ಟ್ ಬಂದುಬಿಟ್ಟು ಡಾಕ್ಟರ್ ಬ್ರೋ. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಟ್ರಾವೆಲ್ ವೀಡಿಯೋಸ್ ಮಾಡ್ತಾರೆ ಮತ್ತು ಪ್ಲೇಸಸ್ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ. ನೋಡಿ, ಒಳ್ಳೆ ವ್ಯೂವ್ ಆಗುತ್ತೆ ಗೈಸ್. ಒಳ್ಳೆ ಬೆಸ್ಟ್ ಇದು. ನೀವು ಬೇರೆ ಜಗತ್ತು ಸುತ್ತೋರಾಗಿದ್ದರೆ ಪಕ್ಕ ನಿಮಗೆ ಈ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆ ಅರ್ನಿಂಗ್ ಕೂಡ ಆಗುತ್ತೆ. ಮತ್ತು ಟಾಪ್ ಸೆಕೆಂಡ್ ಅಂದರೆ ರೇಖಾ ಅಡುಗೆ ಚಾನಲ್. ಇದು ಲೇಡೀಸಿಗೆ ಬೆಸ್ಟು ಗೈಸ್. ಕುಕ್ಕಿಂಗ್ ವಿಡಿಯೋಸು ಮಾಡಿ ಹಾಕ್ತಾರೆ. ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಾರೆ ಗೈಸ್. ಇವರು ಕೂಡ ಡಾಕ್ಟರ್ ಬ್ರೋ ಅಷ್ಟೇ ಫೇಮಸ್ ಆಗಿರೋ ಅಂಥವ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಗೈಸ್ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿ ನೋಡಿ. ಮರ್ತೋಗುತ್ತೆ ಗೈಸ್. ಮರ್ತೋದ್ರೆ ನಿಮಗೂ ಇದಾಗಬಾರ್ದಲ್ಲ, ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಗೈಸ್ ಇವರಿಬ್ರದ್ದಾಯಿತು. ನೆಕ್ಸ್ಟ್ ಮೂರನೇವ್ರು ಗೈಸ್ ಬಂದುಬಿಟ್ಟು ಇವ್ರ ಕಾಮಿಡಿಗೆ ನೋಡಿದ್ರೆ ನೀವು ನಗಾಡಿದಿರ್ತೀರ ಗೈಸ್. ನಾನು ನೋಡ್ತಿರ್ತೀನಿ ಆಲ್ಮೋಸ್ಟ್ ರೋಸ. ಮಲ್ಲು ಜಮಖಂಡಿ ಅಂತ 21 ಲ್ಯಾಕ್, ಅದೇನು ಬೇಡ ಬಿಡಿ, ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಹೇಳಿರ್ತೀನಿ. ಕಾಮಿಡಿ ವಿಡಿಯೋ ಮಾಡ್ತಾರೆ ಗೈಸ್. ಯಾರು ತಾನೇ ನೋಡಿರಲ್ಲ. ನಿಮಗೆ ಕಾಮಿಡಿ ವಿಡಿಯೋ ಮಾಡೋ ಸಾಮರ್ಥ್ಯ ಇದೆ ಅಂದರೆ, ನೀವು ನಗಾಡಿಸ್ತೀರಾ ಅಂದರೆ ಒಬ್ರೊಬ್ರು ಬೇಕಾದ್ರೂ ನಗಾಡಿಸ್ಬೋದು. ಬೇಕಾದ್ರೆ ನೀವು ಶಾರ್ಟ್ಸ್ ಮಾಡಿನೂ ಹಾಕ್ಬೋದು. ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿದ್ದೀರ ಅಂದರೆ ಅದನ್ನೇ ಇದಕ್ಕೆ ಹಾಕ್ಬೋದು ಗೈಸ್ ಅಂತ ಹೇಳ್ತೀನಿ. ಮತ್ತು ಮುಕ್ಲಪ್ಪ ರೀಲ್ಸ್ ಟೀಮು ಗೈಸ್, ಇದು ಒಂದು ಚಾನಲ್ ಇದೆ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವರು ಕೂಡ ಕಾಮಿಡಿ ವಿಡಿಯೋಸ್ ಮಾಡಿ ಹಾಕ್ತಾರೆ. ಅದೇ ಹೇಳಿದ್ನಲ್ಲ, ಕಾಮಿಡಿ ಮಾಡೋದು ನಿಮಗೆ ನಗಿಸ್ತೀರಾ ಅಂತ ನಿಮ್ಗೆ ನಂಬಿಕೆ ಇದ್ರೆ ನೀವು ಮಾಡ್ಕೋಬೋದು ವಿಡಿಯೋ. ಯೂಟ್ಯೂಬಿಗೆ ಐಡಿಯಾ ಇರುತ್ತೆ ಗೈಸ್ ಅವಾಗ. ಇವರು ಟಾಪ್ 4 ಯೂಟ್ಯೂಬರ್ಸಲ್ಲಿ 4ನೇವರಾಗಿದ್ದಾರೆ. ಮತ್ತು ಟಾಪ್ 5 ಬಂದುಬಿಟ್ಟು ಯಾರಿಗೆ ತಾನೇ ಗೊತ್ತಿರಲ್ಲ ಗೈಸ್, ಟೆಕ್ ಇನ್ ಕನ್ನಡ. ಗೊತ್ತಲ್ವಾ ಗೈಸ್? ಇವರು ಬರೀ ಟೆಕ್ ವಿಡಿಯೋಸ್ ಮಾಡ್ತಾರೆ. ಅನ್ಬಾಕ್ಸಿಂಗು, ರಿವ್ಯೂ, ಅದ್ರ ಬಗ್ಗೆ ಫೋನು, ಅದು ಇದು ಅಂತ ನೀವು ನೋಡಿರ್ತೀರ ಎಲ್ಲ ಕಡೆ ಅಂದ್ಕೊಳ್ತೀನಿ. ಇದೊಂದು ಚಾನಲು. ನೆಕ್ಸ್ಟ್ 5ನೇದು 6ನೇವ್ರು ಬಂದುಬಿಟ್ಟು ರೈಡಿಂಗ್ ಹೋಗ್ತಾರೆ, ರೈಡರ್ ಅವರು. ಮತ್ತು ಅದು ಇದು ಅಂತ ಲಾಗು ಮಾಡ್ತಾರೆ ಗೈಸ್ ಆಲ್ಮೋಸ್ಟ್. ಮತ್ತು ಇಂಜಿನಿಯರ್ ಅವರು, ನಿಮಗೆ ಗೊತ್ತಾಗಬಹುದು ಈಗಲೇ, DV ಇನ್ ಕನ್ನಡ ಅಂತ ಅವರಿದ್ದಾರೆ ಗೈಸ್. ಅವರು ಟಾಪ್ 6ಅಲ್ಲಿದ್ದಾರೆ. ಮತ್ತು ಟಾಪ್ 7 ಬಂದುಬಿಟ್ಟು ಯಾರಿಗೆ ತಾನೇ ಗೊತ್ತಿರಲ್ಲ ಗೈಸ್, ರಾಯಲ್ ಎನ್ಫೀಲ್ಡ್ ಹೇಟರ್. ಟಿಪಿಕಲ್ ಕನ್ನಡಿಗ ಗೈಸ್, ಟಿಪಿಕಲ್ ಕನ್ನಡಿಗ. ಇವರು ಕೂಡ ನಿಮಗೆ ಗೊತ್ತಿರ್ತಾರೆ ಅಂದ್ಕೊಂಡಿದ್ದೀನಿ. ಇವರೊಬ್ಬರು ಟಿಪಿಕಲ್ ಕನ್ನಡಿಗ. ಮತ್ತು ಇವರು ಬೈಕ್ ರಿವ್ಯೂ, ಕಾರ್ ರಿವ್ಯೂ ಎಲ್ಲ ಮಾಡ್ತಾರೆ ಗೈಸ್. ಭಾರಿ ಉಜ್ಜಾಕ್ಬಿಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡ್ನ ಮಾತ್ರ. ಅವ್ರನ್ನ ಬಿಟ್ಟರೆ 8ನೇವ್ರು ಬಂದುಬಿಟ್ಟು ಇವರು ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರಲ್ಲ, ಆದರೂ ಸ್ವಲ್ಪ ಜನಕ್ಕಂತೂ ಗೊತ್ತಿರುತ್ತೆ ಗೈಸ್. ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ. ಇವ್ರದ್ದೇ ಹೋಟೆಲ್ ಇದೆಯಲ್ಲ ಹೊಸದು, ಸ್ಯಾಮ್ ಫ್ಯಾಮ್ ಅಡ್ಡ, ನೀವೆಲ್ಲ ಕೇಳಿರ್ತೀರ. ಇವರು ಡೈಲಿ ಲಾಗ್ಸ್ ಆಲ್ಮೋಸ್ಟ್ ಮಾಡೋದು ಜಾಸ್ತಿ. ಡೈಲಿ ಲಾಗ್ಸೇ ಮಾಡ್ತಾರೆ ಗೈಸ್. ಇವ್ರ ಥರನೂ ಡೈಲಿ ಲಾಗ್ಸು ಮಾಡ್ಬೋದು. ನೀವು ಫ್ರೀ ಇರ್ತೀರಾ, ಜಾಸ್ತಿ ಹೆವಿ ತಿರ್ಗಾಡ್ತೀರಾ ಅಂದರೆ ನೀವು ಡೈಲಿ ಲಾಗ್ ಮಾಡ್ಬೋದು ಗೈಸ್. ಮತ್ತು 9ನೇವ್ರು ಬಂದುಬಿಟ್ಟು ಒನ್ ಜಾಯಿಂಟ್ ಕನ್ನಡ. ಇವರು ಯೂಟ್ಯೂಬರ್ಸು ಅಂತ ಅಲ್ಲ, ಫೇಮಸ್ ಆದವ್ರದ್ದು ಯಾರ್ದಾದ್ರು ಇಂಟರ್ವ್ಯೂ ಮಾಡ್ತಾರೆ ಗೈಸ್. ಅವ್ರ ಕಷ್ಟ ಆವಾಗಿಂದ ಫಸ್ಟಿಂದ ನಡ್ಕೊಬಂದಿದ್ದು ಹೆಂಗೆ ಅಂತೆಲ್ಲ ಕೇಳ್ತಾರೆ ಗೈಸ್. ನೀವು ಮಾಡ್ಬೋದು ಅಂದ್ಕೊತೀನಿ, ಸಿಂಪಲ್ ಐಡಿಯಾ. ಮತ್ತು 10th ಬಂದ್ಬಿಟ್ಟು ಗೈಸ್ ಶಿವಪುತ್ರ. ಇವರು ಕೂಡ ಕಾಮಿಡಿ ವಿಡಿಯೋಸೇ ಮಾಡೋದು ಜಾಸ್ತಿ. ಇವರು 10ನೇವರಾಗಿದ್ದಾರೆ ಗೈಸ್. ಫಸ್ಟ್ ಬಂದುಬಿಟ್ಟು ಡಾಕ್ಟರ್ ಬ್ರೋ. ಅವರು ಕಾಮಿಡಿ ವಿಡಿಯೋಸ್ ಮಾಡ್ತಾರೆ, ನಾನು ಹೇಳಿದ್ದೀನಿ. ಈಗ ಫಸ್ಟಿಂದ ಯಾರ್ಯಾರು ಅಂತ ಲಿಸ್ಟ್ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಡಾಕ್ಟರ್ ಬ್ರೋ, ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೀನಿ, ಈಗ ನೋಡ್ಕೊಳ್ಳಿ. ಸೆಕೆಂಡ್ ಬಂದುಬಿಟ್ಟು ರೇಖಾ ಅಡುಗೆ ಚಾನಲ್, ಇಲ್ಲಿ ಸೈಡಲ್ಲಿ ಫೋಟೋ ಹಾಕಿರ್ತೀನಿ. ಥರ್ಡ್ ಬಂದುಬಿಟ್ಟು ಮಲ್ಲು ಜಮಖಂಡಿ. 4th ಬಂದುಬಿಟ್ಟು ಮುಕ್ಲಪ್ಪ ರೀಲ್ಸ್ ಟೀಮ್. 5th ಬಂದುಬಿಟ್ಟು ಟೆಕ್ ಇನ್ ಕನ್ನಡ. 6th ಬಂದುಬಿಟ್ಟು DV ಇನ್ ಕನ್ನಡ. 7th ಬಂದುಬಿಟ್ಟು ಟಿಪಿಕಲ್ ಕನ್ನಡಿಗ.
8 ಬಂದ್ಬಿಟ್ಟು ಸ್ಯಾಮ್ ಸಮೀರ್ ಇನ್ಸ್ಟಾ ನೋಡ್ಕೊಳ್ಳಿ ಇಲ್ಲಿ. 9th ಬಂದ್ಬಿಟ್ಟು ಒನ್ ಜಾಯಿಂಟ್ ಕನ್ನಡ. 10th ಬಂದುಬಿಟ್ಟು ಶಿವಪುತ್ರ. ಗೈಸ್ ಇವರು ಟಾಪ್ ಯೂಟ್ಯೂಬರ್ಸ್ ಅಂತ ಹೇಳ್ತಿಲ್ಲ, ಫೇಮಸ್ ಯೂಟ್ಯೂಬರ್ಸ್ ಅಂತ ಅಷ್ಟೇ ಹೇಳ್ತಿರೋದು. ಫೇಮಸ್ ಆ್ಯಂಡ್ ಬೆಸ್ಟ್ ಯೂಟ್ಯೂಬರ್ಸ್ ಅಂತ ನಿಮಗೆ ಐಡಿಯಾ ಬರುತ್ತೆ ಅಂತ, ಅದಕ್ಕೆ ಬೇರೆ ಬೇರೆ ಇದರಿಂದ ಇದು ಮಾಡಿದ್ದೀನಿ. ಅದರಲ್ಲಿ 3 ಜನ 3 ಥರ ಕಂಟೆಂಟ್ ಮಾಡಿ ಹಾಕ್ತಾರೆ ಕಾಮಿಡಿದು. ಅದಕ್ಕೆ ಮಲ್ಲು ಜಮಖಂಡಿ, ಮುಕ್ಲಪ್ಪರ್ ರೀಲ್ಸ್ ಟೀಮು, ಶಿವಪುತ್ರ ಅವ್ರನ್ನ 3 ಜನದ್ದು ಒಂದೇ ಇದು ಕ್ಯಾಟಗರಿಯಿಂದ ತಗೊಂಡಿದ್ದೀನಿ. ನೆಕ್ಸ್ಟು ಇಡೀ ದೇಶ, ನಮ್ಮ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂತ, ದೇಶ ಬೇಡ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ನೋಡೋಣ. ಯಾರ್ಯಾರು ಟಾಪ್ ಯೂಟ್ಯೂಬರ್ಸ್, ಬೆಸ್ಟ್ ಯೂಟ್ಯೂಬರ್ಸ್ ಇದ್ದಾರೆ ಅವ್ರನ್ನ ಆರಿಸಿ ಹಾಕೊಳ್ಳೋಣ. ಅದರಲ್ಲಿ ಯಾವ ಭಾಷೆನಾಗಿರ್ಬೋದು, ಅದರಲ್ಲಿ ಕನ್ನಡದವರು ಒಬ್ಬರಾದ್ರು ಇರ್ತಾರೆ ಅನ್ನೋ ನಂಬಿಕೆ ಮೇಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.